ಕೊಡಗಿನ ಕಾವೇರಿಗೆ ಮಳೆರಾಯ ಬೆಳ್ಳಿ ಕಾಲುಂಗುರವನ್ನು ಕೊಡುತ್ತಿದ್ದಾರೆ. ಮಲೆನಾಡು ಮಂಜಿನ ಮಲ್ಲಿಗೆ ಮುಡಿದಿದೆ. ಬ್ರಹ್ಮಗಿರಿ ಪುಷ್ಪಗಿರಿ ತಪ್ಪಲಿನಲ್ಲಿ ವರ್ಷಧಾರೆ ಹರುಷವನ್ನ ಉಕ್ಕಿಸ್ತಾ ಇದೆ. ಚಾರ್ಮಾಡಿಯಲ್ಲಿ ಗುಡ್ಡದ ಭೂತ ಕಾಣಿಸ್ತಿದೆ. ನದಿ ತೊರೆಗಳಲ್ಲಿ ಜಲ ವೈಭವ ಕಾಣಿಸ್ತಿದೆ. ಮಲ್ಪೆ ತೀರದಲ್ಲಿ ಕಡಲು ಪ್ರಕ್ಷುಬ್ಧವಾಗಿದೆ. ತಿಂಗಳ ಬಳಿಕ ಮೇಘ ಸಂದೇಶದೊಂದಿಗೆ ಬಂದಂತಹ ವರುಣ ನಾಡಿನ ಜಲಾಶಯಗಳಲ್ಲಿ ಜಲಕ್ರೀಡೆಯಾಡ್ತಿದ್ದಾನೆ. ಬ್ರಹ್ಮಗಿರಿ ಒಡಲಿಗೆ ಜಲಶಕ್ತಿ ಬಂದಿದ್ದು ಕಬಿನಿ ತುಂಬಿ ತಮಿಳುನಾಡಿಗೆ ಹರಿದಿದೆ. ಉಕ್ಕಡಗಾತ್ರಿಯ ಸ್ನಾನ ಘಟ್ಟದಲ್ಲಿ ತುಂಗೆ ಮಿಂದೇಳ್ತಾ ಇದ್ರೆ ಕೃಷ್ಣಾ ನದಿ ಅಪಾಯದ ಮಟ್ಟವನ್ನ ಮೀರಿದೆ. ವಯನಾಡು ಸ್ವರ್ಗದಲ್ಲಿ ಮೃತ್ಯುಗಾಮಿನಿಗೆ 5 ಜನ ಭೂಸಮಾಧಿಯಾಗಿದ್ದಾರೆ. 6 ಜನ ಮಿಸ್ಸಿಂಗ್ ಆಗಿದ್ದಾರೆ. ಶೋಧಕ್ಕೆ 4 ಪ್ರತ್ಯೇಕ ವಲಯ ರಚನೆಯಾಗಿದ್ದು ಸ್ನಿಫರ್ ಡಾಗ್ಗಳು ಎಂಟ್ರಿಯಾಗಿವೆ. ಮೃತರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದ ಸಿಎಂ ಸತೀಶನ್ 2 ಹಂತದ ತನಿಖೆಗೆ ಆದೇಶಿಸಿದ್ದಾರೆ. ಇನ್ನು ಉತ್ತರದ ನೆತ್ತಿ ಮೇಲೆ ಕೊಡೆ ಹಿಡಿಯುವಂತಾಗಿದೆ. ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರಕ್ಕೆ ಮುಂಬೈ ನಾಸಿಕ್ನಲ್ಲಿ ಎಲ್ಲಿ ನೋಡಿದ್ರೂ ನೀರೇ ಕಾಣಿಸ್ತಾ ಇದೆ. ಹೆದ್ದಾರಿಗಳಲ್ಲಿ ವಾಹನಗಳು ಲಾಕ್ ಆಗಿವೆ. ಸೂರತ್ಗೆ ಜಲ ದಿಗ್ಬಂಧನ ಬಿದ್ದಿದ್ದು 100 ಜನರ ರಕ್ಷಣೆ ಮಾಡಲಾಗಿದೆ. ಕೊಲ್ಲಾಪುರದಲ್ಲಿ ಬಿರುಗಾಳಿ ಮಳೆಗೆ ಮರಗಳು ಬಲಿಪಶುವಾಗಿವೆ. ತಿಂಗಳು ಕಳೆದಿಲ್ಲ, ಆಗ್ಲೇ ಗಲ್ಫ್ನಲ್ಲಿ ಯುದ್ಧದ ಕಹಳೆ ಮೊಳಗಿದೆ. ರಾತ್ರಿ ಇಡೀ ಕ್ಷಿಪಣಿಗಳು ಆರ್ಭಟಿಸಿವೆ. ನಾಲಾಯಕ ವಿಕೃತ ಮನಸ್ಸಿನವರು ಅಂತ ಇರಾನ್ ಜೊತೆ ಕದನ ವಿರಾಮ ಅಂತ್ಯ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಈ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ಆಕಾಶಕ್ಕೆ ಏಣಿ ಹಾಕ್ತಿದ್ದು ಆತಂಕ ಹೆಚ್ಚು ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.